ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. EPF ಅವರು ನಮ್ಗೆ ಒಂದು ಹೊಸ ಫೀಚರ್ ಅನ್ನು ತಗೊಬಂದವ್ರೆ. ಅದೇ UAN ಆಕ್ಟಿವೇಶನ್ ಥ್ರೂ ಫೇಸ್ ಅಥೆಂಟಿಕೇಶನ್ ಅಂತ. ಇದರಿಂದ ನಿಮ್ಮ ಹೆಸರು ರಾಂಗ್ ಇದ್ರೂ ಅಥವಾ ಡೇಟ್ ಆಫ್ ಬರ್ತ್ ರಾಂಗ್ ಇದ್ರೂ ನೀವು ಈ ಫೇಸ್ ಅಥೆಂಟಿಕೇಶನ್ ಇಂದ ನೀವು UAN ನ ಆಕ್ಟಿವೇಟ್ ಮಾಡ್ಕೋಬಹುದು. ಮತ್ತು ಯಾರ್ಯಾರು UAN ಆಕ್ಟಿವೇಶನ್ ಆಲ್ರೆಡಿ ಆಗೋಗ್ಬಿಟ್ಟಿದೆಯೋ ಅವ್ರು ಕೂಡ ಈ ಫೇಸ್ ಅಥೆಂಟಿಕೇಶನ್ ಅನ್ನು ಮಾಡ್ಕೊಳ್ಳೇಬೇಕು. ಇದರಿಂದ ನಿಮ್ಮ PF ಅಕೌಂಟ್ ಸೇಫ್ ಆಗಿರುತ್ತೆ. 2024-25ರಲ್ಲಿ 1,26,00,000 UAN ನಂಬರ್ಗಳು ಅಲಾಟ್ಮೆಂಟ್ ಆಗಿದೆ. ಅದರಲ್ಲಿ 44% ಅಂದ್ರೆ 35% UAN ಗಳು ಮಾತ್ರ ಆಕ್ಟಿವೇಟ್ ಆಗಿದೆ. ಇನ್ನುಳಿದ 65% UAN ಗಳು ಆಕ್ಟಿವೇಟ್ ಆಗಿಲ್ಲ. ಇನ್ನು ಕೆಲವರಿಗೆ ನೇಮ್ ಕರೆಕ್ಟ್ ಆಗಿಲ್ಲ ಅಥವಾ ಡೇಟ್ ಆಫ್ ಬರ್ತ್ ರಾಂಗ್ ಇದೆ ಅಂತ ಈ UAN ಆಕ್ಟಿವೇಶನ್ ಆಗ್ತಾನೆ ಇಲ್ಲ. ನಾವು ಈ UAN ನಂಬರ್ ಆಕ್ಟಿವೇಟ್ ಮಾಡ್ಕೊಂಡ್ರೇನೆ ನಾವು ಈ PF ವಿತ್ಡ್ರಾವಲ್, PF ಟ್ರಾನ್ಸ್ಫರ್ ಅದು ಎಲ್ಲಾನು ಮಾಡ್ಕೊಳಕ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಹಾಗೆ ಇದ್ಬಿಡುತ್ತೆ. ಈ EPF ಅವರು ಎಲ್ಲರೂ UAN ಗಳನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈ ಹೊಸ ಫೀಚರ್ ನ ತಗೊಬಂದವ್ರೆ. ಅದೇ UAN ಆಕ್ಟಿವೇಶನ್ ಥ್ರೂ ಫೇಸ್ ಅಥೆಂಟಿಕೇಶನ್. ಇದಾಗಪ್ಪ ಮಾಡ್ತಾರೆ ಅಂದ್ರೆ, ನೀವು ಆಧಾರ್ ಕಾರ್ಡ್ ಮಾಡಿಸುವಾಗ ನಿಮ್ಮ ಫೋಟೋನ ತಗೊಂಡಿರ್ತಾರಲ್ವಾ, ಆ ಡೇಟಾ ಪ್ರಕಾರ ಇದರಲ್ಲಿ ಮ್ಯಾಚ್ ಆಗ್ತಾ ಇದ್ರೆ ನಿಮ್ಮ UAN ನಂಬರು ಆಕ್ಟಿವೇಶನ್ ಆಗೋಗ್ಬಿಡುತ್ತೆ. ಇದು ಈಸಿಯಾಗಿ ನೀವು ಮೊಬೈಲ್ ಅಲ್ಲಿನೇ ಮಾಡ್ಕೋಬಹುದು. ಇದಕ್ಕೆ ನೀವು ಎಲ್ಲೂ ಸೈಬರ್ ಸೆಂಟರ್ ಎಲ್ಲೂ ಹೋಗ್ಬೇಕಾಗಿಲ್ಲ. ಮೊಬೈಲ್ ಅಲ್ಲೇ ವಿತಿನ್ 5 ಮಿನಿಟ್ಸ್ ಅಲ್ಲಿ ನೀವು ಆಕ್ಟಿವೇಶನ್ ಮಾಡ್ಕೋಬಹುದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂಚೆ ಎಲ್ಲಾನು ನಾವು UAN ಆಕ್ಟಿವೇಶನ್ ನ UAN ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಆಕ್ಟಿವೇಟ್ UAN ಅಂತಿದೆಯಲ್ಲ ಆ ಆಪ್ಷನ್ ಕ್ಲಿಕ್ ಮಾಡ್ಬಿಟ್ಟು ಮಾಡ್ತಾ ಇದ್ವಿ. ಸೊ ಅದು ಹೇಗೆ ಮಾಡೋದು ಅಂತ ನೀವು ಈ ವಿಡಿಯೋನಲ್ಲಿ ನೋಡ್ಬಿಟ್ಟು ನೀವು ಮಾಡ್ಕೋಬಹುದು. ಸೊ ಇವಾಗಿಂದ ನಿಮ್ಮ UAN ಆಕ್ಟಿವೇಶನ್ ನ ಈ ಉಮ್ಯಾಂಗ್ ಆಪ್ ಅಲ್ಲಿ ನೀವು ಮಾಡ್ಕೋಬಹುದು. ಅದಕ್ಕಾಗಿ ಫಸ್ಟ್ ನೀವು ಈ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಉಮ್ಯಾಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆಧಾರ್ ಫೇಸ್ RD ಅಂತಿದೆಯಲ್ಲ ಈ ಆಪ್ ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದರಿಂದಾನೇ ನಾವು ಫೇಸ್ ಅಥೆಂಟಿಕೇಶನ್ ಕೊಡೋದು. ಈ ಎರಡು ಆಪ್ ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಉಮ್ಯಾಂಗ್ ಆಪ್ ನ ನೀವು ಓಪನ್ ಮಾಡಿ. ಅಲ್ಲಿ ನಿಮ್ಗೆ ಲಾಗಿನ್ ಅಂತ ಕೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಅಲ್ಲಿ OTP ಬರುತ್ತೆ. OTP ಎಂಟರ್ ಮಾಡಿದ್ರೆ ನೀವು ಲಾಗಿನ್ ಮಾಡಬಹುದು. ಅದಾದ್ಮೇಲೆ ಅಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೇಲೆ ನಿಮ್ಗೆ ಸರ್ಚ್ ಅಂತ ಇದೆಯಲ್ಲ ಅಲ್ಲಿ EPF ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಅಲ್ಲಿ ನಿಮ್ಗೆ ಡಿಪಾರ್ಟ್ಮೆಂಟ್ಸ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಗೆ EPF ಅಂತ ಬಂದಿರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ. ಸ್ವಲ್ಪ ಕೆಳಗಡೆ ಬಂದ್ರೆ ಅಲ್ಲಿ ನೋಡಬಹುದು UAN ಸರ್ವಿಸಸ್ ಥ್ರೂ ಫೇಸ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಅಲ್ಲಿ ನಮ್ಗೆ 3 ಫೀಚರ್ ನ ತಗೊಬಂದವ್ರೆ. ಮೊದಲನೇದು ಬಂದು UAN ಅಲಾಟ್ಮೆಂಟ್ ಅಂಡ್ ಆಕ್ಟಿವೇಶನ್. ಅಂದ್ರೆ ನೀವೇನಾದ್ರೂ ನಿಮ್ಮ ಹತ್ರ UAN ನಂಬರ್ ಇಲ್ಲ ಅಂದ್ರೆ ನೀವೇ UAN ನಂಬರ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಇದರಿಂದ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇದು ನಮ್ಗೆ ನೆಸೆಸಿಟಿ ಇಲ್ಲ, ಯಾಕಂದ್ರೆ ನಾವು ಹೊಸದಾಗಿ ಯಾವ್ದೇ ಕಂಪ್ನಿಗೆ ಜಾಯಿನ್ ಆದ್ರೂ ಅವರೇ ನಮ್ಮ ಪರವಾಗಿ UAN ಆಕ್ಟಿವೇಶನ್ ಮಾಡ್ಕೊಟ್ಟಿರ್ತಾರೆ. ನಾವು ಅವ್ರನ್ನ ಕೇಳಿದ್ರೆ ಅವರೇ ನಮ್ಗೆ UAN ನಂಬರ್ ನ ಕೊಡ್ತಾರೆ. ಇಲ್ಲಾಂದ್ರೆ ನಿಮ್ಮ ಸ್ಯಾಲರಿ ಸ್ಲಿಪ್ ಅಲ್ಲಿ ನಿಮ್ಮ UAN ನಂಬರ್ ಇರುತ್ತೆ. ಎರಡನೇ ಆಪ್ಷನ್ ಬಂದು UAN ಆಕ್ಟಿವೇಶನ್. ಇದೇ ನಮ್ಗೆ ಮೇನ್ ಬೇಕಾಗಿರೋದು. ಇಲ್ಲಿ ಫಸ್ಟ್ ನೀವು ನಿಮ್ಮ UAN ನಂಬರ್ ನ ಎಂಟರ್ ಮಾಡಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಅಲ್ಲಿರೋ ಒಂದು ಬಾಕ್ಸ್ ನ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಸೆಂಡ್ OTP ಅಂತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಈ ಫೇಸ್ ಅಥೆಂಟಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ ಅದೆಲ್ಲ ಓದಿ ನೀವು ಕರೆಕ್ಟ್ ಆಗಿ ಲೈಟ್ ಇರೋ ಹತ್ರ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ಇಂದ ಸೆಲ್ಫಿ ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ಆ ಸರ್ಕಲ್ ಇದೆಯಲ್ಲ ಅಲ್ಲಿ ಕರೆಕ್ಟ್ ಆಗಿ ನಿಮ್ಮ ಫೇಸ್ ಬರೋ ತರ ನೋಡ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ತಗೋಬಿಟ್ಟು ಅದು ಆಕ್ಟಿವೇಶನ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ ನಿಮ್ UAN ಆಕ್ಟಿವೇಶನ್ ಆಗಿದೆ ಅಂತ ಮತ್ತು ಟೆಂಪ್ರರಿ ಪಾಸ್ವರ್ಡ್ ಬಂದಿರುತ್ತೆ. ಮತ್ತೆ ನೀವು UAN ಪೋರ್ಟಲ್ ಹೋಗ್ಬಿಟ್ಟು ನಿಮ್ ಪಾಸ್ವರ್ಡ್ ನ ಚೇಂಜ್ ಮಾಡ್ಕೊಂಡು ಲಾಗಿನ್ ಆಗ್ಬೋದು. ಮೂರನೇದು ಆಪ್ಷನ್ ಬಂದು ಇದು ಯಾರು UAN ಆಲ್ರೆಡಿ ಆಕ್ಟಿವೇಶನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಫೇಸ್ ಅಥೆಂಟಿಕೇಶನ್ ಆಫ್ ಆಲ್ರೆಡಿ ಆಕ್ಟಿವೇಟೆಡ್ UANs ಅಂತ. ನೀವು ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಕೆಲವು ಪಾಯಿಂಟ್ಸ್ ಬರುತ್ತೆ, ಆ ಪಾಯಿಂಟ್ಸ್ ಎಲ್ಲ ಓದ್ಕೊಳ್ಳಿ. ಅಂದ್ರೆ ನೀವು ಕರೆಕ್ಟ್ ಆಗಿ ಲೈಟ್ ಇರೋ ಹತ್ರ ಹೋಗ್ಬಿಟ್ಟು ನಿಮ್ ಕ್ಯಾಮ್ರಾ ಚೆನ್ನಾಗಿರೋ ತರ ನೋಡ್ಕೊಳ್ಳಿ ಅಂತ. ಅಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಅಲ್ಲಿ ನಿಮ್ಗೆ ಪಾಪಪ್ ಬರೋದು ವೈಲ್ ಯೂಸಿಂಗ್ ಆಪ್ ಅಂತ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ನಿಮ್ಗೆ ಒಂದು ಬಾಕ್ಸ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಪ್ರೊಸೀಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಸರ್ಕಲ್ ನಿಮ್ಗೆ ಗ್ರೀನ್ ಆಗಿ ಬಂದ್ರೆ ಸೊ ಫೇಸ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಅಂತ. ಈ ಫೇಸ್ ಅಥೆಂಟಿಕೇಶನ್ ಮುಂದೆ ನಾವು PF ವಿತ್ಡ್ರಾ ಮಾಡ್ಕೊಳ್ಳೋಕೆ ಎಲ್ಲಾನು ನಮ್ಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾರ್ಯಾರು UAN ಆಕ್ಟಿವೇಶನ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಈಗಲೇ ಮಾಡ್ಕೊಳ್ಳೋಕೆ ಹೇಳಿ. ಮತ್ತು ಆಲ್ರೆಡಿ ಯಾರಾದ್ರೂ UAN ಆಕ್ಟಿವೇಶನ್ ಮಾಡ್ಕೊಂಡಿದ್ರೆ ಅವರು ಈ ಫೇಸ್ ಅಥೆಂಟಿಕೇಶನ್ ಅನ್ನು ಮಾಡ್ಕೊಳ್ಳೋಕೆ ಹೇಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಶೇರ್ ಮಾಡಿ. ನಾನು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ನಾನು ಈ ಫ್ರೀ ಆಗಿ PF ಸರ್ವಿಸ್ ನ ಮಾಡ್ಕೊಡ್ತೀನಿ. ಅಂದ್ರೆ ನಿಮ್ಗೆ PF ವಿತ್ಡ್ರಾ ಮಾಡ್ಕೊಳ್ಳೋದು, ಪೆನ್ಷನ್ ವಿತ್ಡ್ರಾ ಮಾಡ್ಕೊಳ್ಳೋದು, ಈ PF KYC ಮಾಡ್ಕೊಳ್ಳೋದು, ಈ ನಾಮಿನೇಷನ್ ಮತ್ತಿತರ PF ರಿಲೇಟೆಡ್ ಎಲ್ಲಾ ಸರ್ವಿಸ್ ಅನ್ನು ನಾನು
ನಾನು ಇವಾಗ ಫ್ರೀಯಾಗಿ ಮಾಡ್ಕೊಡ್ತೀನಿ. ನೀವು ನನಗೆ ಇಮೇಲ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿ, ನಾನೇ ನಿಮ್ಗೆ ಮೆಸೇಜ್ ಅಥವಾ ಫೋನ್ ಮಾಡಿಬಿಟ್ಟು ನಿಮ್ಗೆ ಸಹಾಯ ಮಾಡ್ತೀನಿ. ಇದು ಯಾವುದೇ ತರ ಚಾರ್ಜಸ್ ಅಥವಾ ಫೀಸ್ ಇರೋದಿಲ್ಲ, ಎಲ್ಲಾನು ಫ್ರೀ ಆಗಿ ಇರುತ್ತೆ. ಈ ಸೌಲಭ್ಯನು ಎಲ್ಲಾನು ಯೂಸ್ಫುಲ್ ಮಾಡ್ಕೊಳ್ಳಿ. ಇದು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಮತ್ತಿಷ್ಟು ಈ PF ಇನ್ಫಾರ್ಮೇಶನ್ ಗಾಗಿ ನೀವು ನಮ್ಮ ಚಾನಲ್ ಅಲ್ಲಿ PF ವಿಡಿಯೋಸ್ ನ ಚೆಕ್ ಮಾಡ್ಕೋಬಹುದು. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಬೈ.